ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಕ್ಕೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು ಎಂದು ಹೇಳಿದ ಶ್ರೇಷ್ಠ ಬೋಧಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಸಮಗ್ರ ಸತ್ಯವೇದ ಅಧ್ಯಯನದ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ನಮ್ಮ ಧ್ಯಾನದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 9ನೇ ಅಧ್ಯಾಯದ 14ನೇ ವಚನದಿಂದ 28ನೇ ವಚನಗಳವರೆಗೆ ಧ್ಯಾನ ಮಾಡಿಕೊಂಡು ಪರಿಶುದ್ಧನೂ ನಿಷ್ಕಳಂಕನೂ ಆದ ಯಜ್ಞದ ಕುರಿಯಾದಾತನ ರಕ್ತದ ಮೂಲಕ ನಾವು ಶುದ್ಧಿಸಲ್ಪಟ್ಟೆವು ಎಂಬುದನ್ನು ತಿಳಿದುಕೊಂಡೆವು. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 10ನೇ ಅಧ್ಯಾಯದ ಮೊದಲಿನ 12 ವಚನಗಳನ್ನು ಧ್ಯಾನ ಮಾಡಲಿದ್ದೇವೆ. ಪ್ರಿಯರೇ, ಇಂದಿನ ಕಾರ್ಯಕ್ರಮವನ್ನು ನೀವು ಪ್ರಾರ್ಥನಾಪೂರ್ವಕವಾಗಿ ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಬನ್ನಿರಿ, ಇಂದಿನ ಧ್ಯಾನವನ್ನು ನಾವು ಪ್ರಾರಂಭಿಸೋಣ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು ಎಂಬುದಾಗಿ ವಾಗ್ದಾನ ಮಾಡಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ದೇವರು ತನ್ನ ಮಹಾಕೃಪೆಯಿಂದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲುಗಾರರಾಗಿ ಆತನ ಪರಿಶುದ್ಧ ವಾಕ್ಯವನ್ನು ಧ್ಯಾನಿಸುವ ಹಾಗೆ ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಆತನಿಗೆ ಮನಃಪೂರ್ವಕವಾಗಿ ನಾನು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 1ರಿಂದ 12 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಈ 10ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಉತ್ತೇಜನ ಎಂಬುದಾಗಿರುತ್ತದೆ. ನೋಡಿರಿ, ಇಲ್ಲಿ ಯಾವ ತಡೆಯನ್ನು ಅಥವಾ ವಿರಾಮನ್ನು ಕೊಡದೆ ಗ್ರಂಥಕರ್ತನು ಉತ್ಕೃಷ್ಟವಾದ ಯಜ್ಞದ ವಿಷಯವನ್ನು ಮುಂದುವರಿಸುತ್ತಾ ಇದ್ದಾನೆ. ಹಾಗಾದರೆ ಬನ್ನಿರಿ, ಇಂದಿನ ಅಧ್ಯಯನವನ್ನು ಆರಂಭಿಸುವ ಹಾಗೆ ನಮ್ಮ ಸತ್ಯವೇದಗಳಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದ್ದರಿಂದ ಆ ಧರ್ಮಶಾಸ್ತ್ರವು ವರುಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಗ್ರಂಥಕರ್ತನು 9ನೇ ಅಧ್ಯಾಯವನ್ನು ಮುಕ್ತಾಯಗೊಳಿಸಿದ ಹಾಗೆ ಹೀಗೆ ಹೇಳಿದನು. ಅದೇನೆಂದರೆ, ಒಂದು ವೇಳೆ ಯೇಸುಕ್ರಿಸ್ತನು ತನ್ನ ಮೊದಲನೆಯ ಬರೋಣದಲ್ಲಿ ತನ್ನ ಮರಣದಲ್ಲಿ ರಕ್ಷಿಸದೇ ಹೋಗಿದ್ದರೆ ಅದರ ನಂತರ ಒಬ್ಬ ವ್ಯಕ್ತಿಗೆ ನ್ಯಾಯ ತೀರ್ಪಲ್ಲದೆ ಬೇರೆ ಏನೂ ಇರುವುದಿಲ್ಲ. ನನ್ನ ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಯೇಸುಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳದೇ ಹೋದರೆ ನಮ್ಮ ಮರಣದ ನಂತರ ನಡೆಯಲಿರುವ ಅಂತ್ಯಕ್ರಿಯೆಯು ಬಹು ದುಃಖದಿಂದ ಕೂಡಿರುವ ಅಂತ್ಯಕ್ರಿಯೆಯಾಗಿರುತ್ತದೆ. ಮುಂದುವರಿದು ಈ ವಾಕ್ಯ ಭಾಗದಲ್ಲಿ ನಾವು ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದ್ದರಿಂದ ಎಂಬುದಾಗಿ ನೋಡುತ್ತೇವೆ. ನೋಡಿರಿ, ಮೋಶೆಯಿಂದ ಕೊಡಲ್ಪಟ್ಟ ಧರ್ಮಶಾಸ್ತ್ರವು ಒಂದು ಚಿತ್ರದಂತಿದ್ದು ಇಸ್ರಾಯೇಲರಿಗೆ ಕಲಿಸಿಕೊಡುತ್ತಿತ್ತು. ಆದ್ದರಿಂದ ಅದು ಒಳ್ಳೆಯ ಉದ್ದೇಶವನ್ನು ಹೊಂದಿತ್ತು. ದೇವರು ಇಸ್ರಾಯೇಲರನ್ನು ಅಷ್ಟು ಸಮಗ್ರವಾಗಿ ಬೋಧಿಸಿದ್ದರಿಂದ ಆತನು ಆ ಜನಾಂಗವನ್ನು ಅಷ್ಟು ಘೋರವಾಗಿ ನ್ಯಾಯ ತೀರಿಸಿದನು. ನಮ್ಮ ಕರ್ತನಾದ ಯೇಸುಕ್ರಿಸ್ತನು ದೈಹಿಕವಾಗಿ ಈ ಲೋಕದಲ್ಲಿದ್ದಾಗ ಆತನು ಇಸ್ರಾಯೇಲರ ವಿಷಯದಲ್ಲಿ ಹೇಳಿರುವುದನ್ನು ನಾವು ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 34ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿನಗೆ ಮನಸ್ಸಿಲ್ಲದೆ ಹೋಯಿತು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಒಂದು ವೇಳೆ ದೇವರ ನ್ಯಾಯ ತೀರ್ಪು ಅಷ್ಟು ಘೋರವಾಗಿತ್ತು ಎಂಬುದನ್ನು ನಂಬಲು ಕಷ್ಟಕರವಾಗಿದ್ದರೆ ನಾವು ಇಂದಿನ ಯೆರೂಸಲೇಮಿಗೆ ಹೋಗಿ ಅಲ್ಲಿನ ಬೀದಿಗಳಲ್ಲಿ ತಿರುಗಾಡಿ ನೋಡಬಹುದು. ಅಲ್ಲಿ ಹಾಳು ಬಿದ್ದಿರುವ ಅನೇಕ ಸ್ಥಳಗಳನ್ನು ನಾವು ನೋಡುವರಾಗಿದ್ದೇವೆ. ಯಾಕಂದರೆ ಅದು ದೇವರ ನ್ಯಾಯ ತೀರ್ಪಿಗೆ ಗುರಿಯಾಗಿರುತ್ತದೆ. ದೇವರು ಅನೇಕಾವರ್ತಿ ತನ್ನ ಜನರನ್ನು ಕೂಡಿಸಿಕೊಳ್ಳಲು ಪ್ರಯತ್ನಪಟ್ಟಿದ್ದನು. ನೋಡಿರಿ, ಆತನು ದೇವದರ್ಶನದ ಗುಡಾರದ
ಧರ್ಮಾಚರಣೆಯ ಸ್ಪಷ್ಟ ಬೋಧನೆಯೊಂದಿಗೆ ಹಳೆಯ ಒಡಂಬಡಿಕೆಯನ್ನು ಅವರಿಗೆ ಕೊಟ್ಟಿದ್ದನು. ಬನ್ನಿರಿ, ಈಗ ನಾವು ಮತ್ತೊಂದು ಮುಖ್ಯವಾದ ವಿಷಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ನೋಡಿರಿ, ಧರ್ಮಶಾಸ್ತ್ರವು ದೇವದರ್ಶನ ಗುಡಾರ ಮತ್ತು ಯಜ್ಞಗಳಿಗೆ ಸಂಬಂಧಿಸಿತ್ತು. ಆದದರಿಂದ ದೇವರ ಕಟ್ಟಳೆಗಳನ್ನು ಆತನ ಸಂಪ್ರದಾಯಕ ನಿಯಮದಿಂದ ಬೇರ್ಪಡಿಸುವ ವಿಚಾರವು ಸಂಪೂರ್ಣವಾಗಿ ತಪ್ಪಾಗಿದೆ. ನಾವು ನ್ಯಾಯಬದ್ಧವಾದ ವಿಧಾನಕ್ಕೆ ಹಿಂದಿರುಗಿ ದಶಾಜ್ಞೆಗಳ ಕೆಳಗೆ ನಮ್ಮನ್ನಿಟ್ಟುಕೊಳ್ಳಲು ಬಯಸುವುದಾದರೆ ನಾವು ಒಂದು ಚಿಕ್ಕ ದೇವದರ್ಶನ ಗುಡಾರವನ್ನು ಕಟ್ಟಿ ಹೋತ ಹೋರಿಗಳನ್ನು ಬೆಳೆಸಬೇಕಾಗುತ್ತದೆ. ಯಾಕಂದರೆ ಅವು ನಮಗೆ ಬೇಕಾಗಬಹುದು. ಆದರೆ ನನ್ನ ಪ್ರಿಯರೇ, ಯೇಸು ಕ್ರಿಸ್ತನು ಅದೆಲ್ಲವನ್ನು ಮಾಡಿ ಮುಗಿಸಿದನು. ನಾವು ಈಗ ಬೇರೊಂದು ತಳಹದಿಯ ಮೇಲೆ, ಒಟ್ಟಾರೆಯಾಗಿ ಉನ್ನತವಾದ ಸಮತಲದ ಮೇಲೆ ಇದ್ದೇವೆ. ಉದಾಹರಣೆಗೆ, ದೇವರು ನಮ್ಮ ಜೀವಿತಗಳಲ್ಲಿ ಆನಂದವನ್ನು ತರಬೇಕೆಂದು ಬಯಸುತ್ತಾನೆ. ಆದರೆ ಧರ್ಮಶಾಸ್ತ್ರವು ಅದನ್ನು ವಾಗ್ದಾನ ಮಾಡಲಿಲ್ಲ. ನೋಡಿರಿ, ಧರ್ಮಶಾಸ್ತ್ರವು ಕೊಡಲ್ಪಟ್ಟಾಗ ಮಿಂಚು ಗುಡುಗುಗಳು ಇದ್ದವು ಮತ್ತು ಜನರು ಸತ್ತು ಹೋದರು. ಆದರೆ ಯೇಸು ಕ್ರಿಸ್ತನು ಬಂದಾಗ ನಾವು ಜೀವವನ್ನು ಹೊಂದಬೇಕೆಂದು ಆತನು ನಮಗೋಸ್ಕರ ಸತ್ತನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 2ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ತಂದಿದ್ದ ಪಕ್ಷದಲ್ಲಿ ಆ ಯಜ್ಞ ಸಮರ್ಪಣೆಯು ನಿಂತು ಹೋಗುತ್ತಿತ್ತಲ್ಲ. ಯಾಕಂದರೆ ದೇವಾರಾಧನೆ ಮಾಡುವವರು ಒಂದೇ ಸಾರಿ ಶುದ್ಧೀಕರಿಸಲ್ಪಟ್ಟ ಮೇಲೆ ಅವರಿಗೆ ಪಾಪ ಉಂಟೆಂದು ಅವರ ಮನಸ್ಸು ಇನ್ನೂ ಸಾಕ್ಷಿ ಕೊಡುವುದು ಹೇಗೆ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ತಂದಿದ್ದ ಪಕ್ಷದಲ್ಲಿ ಆ ಯಜ್ಞ ಸಮರ್ಪಣೆಯು ನಿಂತು ಹೋಗುತ್ತಿತ್ತಲ್ಲ ಎಂಬುದನ್ನು ನಾವು ಗಮನಿಸುವಾಗ ನಾವು ತಿಳಿದುಕೊಳ್ಳುವುದೇನೆಂದರೆ, ಒಂದು ವೇಳೆ ಅವರು ಅರ್ಪಿಸುತ್ತಿದ್ದ ಯಜ್ಞಗಳು ಅವರ ಪಾಪದೋಷಗಳನ್ನು ತೆಗೆದುಹಾಕುತ್ತಿದ್ದರೆ ಒಂದೇ ಒಂದು ಯಜ್ಞವು ಸಾಕಾಗುತ್ತಿತ್ತು. ನೋಡಿರಿ ಪ್ರಿಯರೇ, ಯೇಸು ಕ್ರಿಸ್ತನು ಸತ್ತ ನಂತರ ಒಂದು ಆಸಕ್ತಿಕರವಾದ ಸಂಗತಿಯೂ ನಡೆದು ಹೋಯಿತು. ಅದೇನೆಂದರೆ, ಯೇಸು ಕ್ರಿಸ್ತನು ಸತ್ತ ಕೆಲವೇ ವರ್ಷಗಳಲ್ಲಿ ದೇವಾಲಯವು ನಾಶ ಮಾಡಲ್ಪಟ್ಟಿತು. ಅದರ ನಂತರ ಇಸ್ರಾಯೇಲರು ಮತ್ತೊಂದು ದೇವಾಲಯವನ್ನು ಎಂದಿಗೂ ಕಟ್ಟಿರಲಿಲ್ಲ. ಈಗ ಅವರು ಯೆರೂಸಲೇಮಿನ ಹೊಸ ಭಾಗದಲ್ಲಿ ಇರುವ ಹೋಲಿ ಸಿಟಿ ಹೋಟೆಲಿನಲ್ಲಿ ದೇವಾಲಯದ ಒಂದು ಸಣ್ಣ ಅಳತೆಯ ಆಕೃತಿಯನ್ನು ಮಾಡಿ ಇಟ್ಟಿರುತ್ತಾರೆ. ಹೇಗೂ ಸಮೀಪದ ಭವಿಷ್ಯತ್ತಿನಲ್ಲಿ ಅವರು ದೇವಾಲಯವನ್ನು ಕಟ್ಟುವ ಯಾವ ಸಂಕೇತಗಳು ಕಂಡುಬರುತ್ತಿಲ್ಲ. ಒಂದು ವೇಳೆ ಅದಕ್ಕಾಗಿ ಸಿದ್ಧತೆಗಳು ನಡೆದಿರಬಹುದು, ಆದರೆ ಇನ್ನೂ ಕಟ್ಟೋಣವು ಪ್ರಾರಂಭವಾಗಿರುವುದಿಲ್ಲ. ನೋಡಿರಿ, ಯೇಸು ಕ್ರಿಸ್ತನು ಯಜ್ಞವಾಗಿ ತನ್ನನ್ನು ಸಮರ್ಪಿಸಿಕೊಂಡಾಗ ಅದು ದೇವದರ್ಶನ ಗುಡಾರದ ಹಾಗೂ ದೇವಾಲಯದ ಅಗತ್ಯತೆಯನ್ನು ಅಂತ್ಯಗೊಳಿಸಿತು. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ವಾಕ್ಯ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 3ನೇ ವಚನವನ್ನು ಓದಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಈ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ ಆ ಯಜ್ಞಗಳಿಂದ ಪ್ರತಿ ವರುಷದಲ್ಲಿಯೂ ಪಾಪಗಳ ಜ್ಞಾಪಕವಾಗುವುದುಂಟು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯಜ್ಞಗಳು ಒಬ್ಬ ಇಸ್ರಾಯೇಲನಿಗೆ ಯಜ್ಞಾರ್ಪಣೆಯ ಕ್ರಮವು ಸಂಪೂರ್ಣವಾಗಿರುವುದಿಲ್ಲ ಎಂಬುದಾಗಿ ಜ್ಞಾಪಕಪಡಿಸುತ್ತಿದ್ದವು. ಅವು ಒಂದು ವೇಳೆ ಸಂಪೂರ್ಣವಾಗಿದ್ದರೆ ಅವರು ಅದನ್ನು ಪ್ರತಿದಿನವೂ ಪುನಃ ಮಾಡಬೇಕಾಗಿರುತ್ತಿರಲಿಲ್ಲ. ಹೌದು ಪ್ರಿಯರೇ, ಯಜ್ಞಗಳು ಕೇವಲ ಛಾಯೆಯಾಗಿದ್ದವು. ಈ ಛಾಯೆ ಎಂಬ ಪದಕ್ಕೆ ಗ್ರೀಕ್ ಭಾಷೆಯಲ್ಲಿ ಸ್ಕಿಯಾನ್ ಎಂಬ ಪದ ಇರುತ್ತದೆ. ಅದರ ಅರ್ಥವು ಮೊಬ್ಬಾದ ಹೊರರೇಖೆ ಎಂಬುದಾಗಿ. ಹಳೇ ಯಜ್ಞಗಳು ಬರೀ ಛಾಯೆಯಾಗಿದ್ದವೇ ಹೊರತು ಅವು ಯಥಾಸ್ಥಿತಿಯಾಗಿರಲಿಲ್ಲ. ನೋಡಿರಿ, ನಮಗೆ ಛಾಯೆಯು ಸಾಕಾಗುವುದಿಲ್ಲ. ಪ್ರಿಯರೇ, ನಮಗೆ ಒಂದು ಮನೆಯ ನೆರಳಿನಲ್ಲಿ ಜೀವಿಸಲಿಕ್ಕೆ ಆಗುವುದಿಲ್ಲ. ನಮಗೆ ಮನೆಯೇ ಇರಬೇಕಾಗಿರುತ್ತದೆ. ನಾವು ಮುಂದುವರಿದು ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನವನ್ನು ಓದಿಕೊಳ್ಳೋಣ. ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ ಎಂಬುದಾಗಿ ನೋಡುತ್ತೇವೆ.
ಕರ್ತನಲ್ಲಿ ಪ್ರಿಯ ದೇವಜನರೇ, ಹೋತ ಮತ್ತು ಹೋರಿಗಳ ರಕ್ತವು ಮನುಷ್ಯರ ಪಾಪಗಳನ್ನು ಮುಚ್ಚುತ್ತಿದ್ದವು. ದೇವರ ಯಜ್ಞದ ಕುರಿಯಾದ ಯೇಸುಕ್ರಿಸ್ತನು ಬಂದು ಲೋಕದ ಪಾಪಗಳನ್ನು ತೆಗೆದು ಹಾಕುವವರೆಗೆ ಅದು ಹಾಗೆಯೇ ನಡೆಯುತ್ತಿತ್ತು. ಕರ್ತನಲ್ಲಿ ಪ್ರಿಯರೇ, ಮುಂದೆ ಓದಲಿಕ್ಕಿರುವ ವಾಕ್ಯಭಾಗವು ಒಂದು ವಿಶೇಷವಾದಂಥ ವಾಕ್ಯಭಾಗವಾಗಿದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 5ರಿಂದ 10 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆದದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ. ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದೆನು ಅನ್ನುತ್ತಾನೆ. ಧರ್ಮಶಾಸ್ತ್ರದ ಪ್ರಕಾರ ಸಮರ್ಪಣೆಯಾಗುತ್ತಾ ಬರುವ ಯಜ್ಞ ನೈವೇದ್ಯಗಳು, ಸರ್ವಾಂಗ ಹೋಮಗಳು, ದೋಷ ಪರಿಹಾರಕ ಯಜ್ಞಗಳು ನಿನಗೆ ಇಷ್ಟವಾಗಿರಲಿಲ್ಲ. ನೀನು ಅವುಗಳಲ್ಲಿ ಸಂತೋಷಪಡುವುದಿಲ್ಲ ಎಂದು ಮೇಲೆ ಹೇಳಿದ ತರುವಾಯ, ಇಗೋ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂದು ಹೇಳಿದ್ದಾನೆ. ಆತನು ಎರಡನೆಯದನ್ನು ಸ್ಥಾಪಿಸುವುದಕ್ಕಾಗಿ ಮೊದಲನೆಯದನ್ನು ತೆಗೆದುಬಿಡುತ್ತಾನೆ. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಇದೀಗ ಓದಿದಂಥ ವಾಕ್ಯಭಾಗವನ್ನು ಇನ್ನಷ್ಟು ಅರ್ಥಗರ್ಭಿತ ಮಾಡಲು ನಾನು ಮತ್ತೊಂದು ವಾಕ್ಯಭಾಗವನ್ನು ಸೇರಿಸಲು ಬಯಸುತ್ತೇನೆ. ಅದು ಯಾವುದೆಂದರೆ, ನಾವು ಈಗ ವಿಮೋಚನಕಾಂಡ ಪುಸ್ತಕಕ್ಕೆ ಹೋಗೋಣ. ಅದರ 19ನೇ ಅಧ್ಯಾಯದಲ್ಲಿ ಮೋಶೆಯ ಮುಖಾಂತರ ಧರ್ಮಶಾಸ್ತ್ರವನ್ನು ಕೊಡಲು ಸಿದ್ಧತೆಯನ್ನು ನೋಡುತ್ತೇವೆ. 20ನೆಯ ಅಧ್ಯಾಯದಲ್ಲಿ ದಶಾಜ್ಞೆಗಳನ್ನು ಕೊಟ್ಟಿರುವುದನ್ನು ನೋಡುತ್ತೇವೆ. ಅದರ ನಂತರ ದೇವರು ಯಜ್ಞಾರ್ಪಣೆಯ ವಿಧಾನದ ಮೂಲಕ ಒಂದು ಕೃಪೆಯ ಒದಗಿಸುವಿಕೆಯನ್ನು ನೀಡಿದನು. ನೋಡಿರಿ, ಯಜ್ಞವೇದಿಯು ಧರ್ಮಶಾಸ್ತ್ರದೊಂದಿಗೆ ಒಟ್ಟೊಟ್ಟಿಗೆ ಹೋಗುತ್ತದೆ. ನಂತರ 21ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಯಾವುದೋ ಒಂದು ತನ್ನ ಸ್ಥಳವನ್ನು ಬಿಟ್ಟಿರುವಂತೆ ಕಾಣಿಸುತ್ತದೆ. ಅದು ಸತ್ಯವೇದದಲ್ಲಿನ ಬಹು ಸುಂದರವಾದಂಥ ವಾಕ್ಯಭಾಗವಾಗಿರುವುದು. ಈಗಾಗಲೇ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿರುತ್ತದೆ ಮತ್ತು ಈಗ ದೇವರು ಮೋಶೆಗೆ ಹೀಗೆ ಹೇಳುತ್ತಿರುವನು. ವಿಮೋಚನಕಾಂಡ ಪುಸ್ತಕ 21ನೇ ಅಧ್ಯಾಯ ಪ್ರಾರಂಭದ 6 ವಚನಗಳಲ್ಲಿ ನಾವು ಹೀಗೆ ನೋಡುತ್ತೇವೆ. ಮತ್ತು ನೀನು ಅವರಿಗೆ ನೇಮಿಸಬೇಕಾದ ನ್ಯಾಯವಿಧಿಗಳು ಯಾವವೆಂದರೆ, ನಿಮ್ಮಲ್ಲಿ ಯಾವನಾದರೂ ಇಬ್ರಿಯನನ್ನು ದಾಸತ್ವಕ್ಕಾಗಿ ಕೊಂಡುಕೊಂಡರೆ ಆ ಇಬ್ರಿಯನು 6 ವರ್ಷ ದಾಸನಾಗಿದ್ದು 7ನೆಯ ವರ್ಷದಲ್ಲಿ ಏನೂ ಕೊಡದೆ ಬಿಡುಗಡೆಯಾಗಿ ಹೋಗಬೇಕು. ಅವನು ಮದುವೆಯಿಲ್ಲದವನಾಗಿ ಬಂದಿದ್ದರೆ ಒಂಟಿಗನಾಗಿಯೇ ಹೊರಟು ಹೋಗಬೇಕು. ಹೆಂಡತಿಯುಳ್ಳವನಾಗಿ ಬಂದಿದ್ದರೆ ಹೆಂಡತಿಯೂ ಅವನ ಜೊತೆಯಲ್ಲಿ ಹೋಗಬೇಕು. ಅವನ ಯಜಮಾನನು ಅವನಿಗೆ ಮದುವೆ ಮಾಡಿಸಿದ ಪಕ್ಷದಲ್ಲಿ ಆ ಹೆಂಡತಿಯಲ್ಲಿ ಗಂಡು ಇಲ್ಲವೇ ಹೆಣ್ಣು ಮಕ್ಕಳು ಹುಟ್ಟಿದ್ದರೆ ಆ ಹೆಂಡತಿಯೂ ಅವಳ ಮಕ್ಕಳು ಯಜಮಾನನ ಸೊತ್ತಾಗುವರು. ದಾಸನು ಒಂಟಿಗನಾಗಿಯೇ ಹೊರಟು ಹೋಗಬೇಕು. ಆದರೆ ಆ ದಾಸನು, ನಾನು ನನ್ನ ಯಜಮಾನನನ್ನು, ನನ್ನ ಹೆಂಡತಿ ಮಕ್ಕಳನ್ನು ಪ್ರೀತಿಸುತ್ತೇನಾದ್ದರಿಂದ ಅವರನ್ನು ಅಗಲಿ ಬಿಡುಗಡೆಯಾಗಿ ಹೋಗಲೊಲ್ಲೆನೆಂದು ದೃಢವಾಗಿ ಹೇಳಿದರೆ, ಅವನ ಯಜಮಾನನು ದೇವರ ಬಳಿಗೆ ಅವನನ್ನು ಕರಕೊಂಡು ಬಂದು ಕದದ ಹತ್ತಿರ ಅಥವಾ ಬಾಗಿಲಿನ ನಿಲುವು ಪಟ್ಟಿಗಳ ಹತ್ತಿರ ನಿಲ್ಲಿಸಿ ಅವನ ಕಿವಿಯನ್ನು ಸಲಾಕೆಯಿಂದ ಚುಚ್ಚಬೇಕು. ಆ ಹೊತ್ತಿನಿಂದ ಇವನು ಶಾಶ್ವತವಾಗಿ ಅವನಿಗೆ ದಾಸನಾಗಿರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಆ ದಿನಗಳಲ್ಲಿ ಒಬ್ಬ ಮನುಷ್ಯನು ತನ್ನ ಕಿವಿಯಲ್ಲಿ ಚುಚ್ಚಲ್ಪಟ್ಟವನಾಗಿ ನಡೆದಾಡುತ್ತಿರುವುದನ್ನು ನಾವು ನೋಡಿದ್ದರೆ, ಅವನು ಹೆಂಡತಿಯನ್ನು ಹೊಂದಿರುವನು ಮತ್ತು ಅವಳನ್ನು ಪ್ರೀತಿಸುವುದರಿಂದ ಅವಳಿಗಾಗಿ ತನ್ನ ಶಾಶ್ವತವಾದ ಗುಲಾಮಗಿರಿಗೆ ಕ್ರಯವನ್ನು ಕಟ್ಟಿರುವನು ಎಂದು ತಿಳಿದುಕೊಳ್ಳಬಹುದಾಗಿತ್ತು. ನೋಡಿರಿ, ಅದು ಪ್ರಚಂಡವಾದ ನಿಯಮವಾಗಿತ್ತು ಮತ್ತು ನಿಶ್ಚಯವಾಗಿಯೂ ಒಂದು ಮನೋಹರವಾದ ಸಂಗತಿಯಾಗಿತ್ತು. ಆದರೆ ಅದರ ಅರ್ಥವೇನಾಗಿರುತ್ತದೆ? ಹಾಗಾದರೆ ಬನ್ನಿರಿ, ಅದರ ಅರ್ಥವನ್ನು ನಾವು ನೋಡಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಕೀರ್ತನೆಗಳ ಪುಸ್ತಕ 40ನೇ ಅಧ್ಯಾಯ
6 ಮತ್ತು 7ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಲ್ಲ, ಸರ್ವಾಂಗ ಹೋಮಗಳನ್ನಾಗಲಿ ದೋಷ ಪರಿಹಾರಕ ಯಜ್ಞಗಳನ್ನಾಗಲಿ ನೀನು ಅಪೇಕ್ಷಿಸಲಿಲ್ಲ. ಆದರೆ ನನಗೆ ಶ್ರವಣ ಶಕ್ತಿಯನ್ನು ಅನುಗ್ರಹಿಸಿದಿ. ಆಗ ನಾನು ಇಗೋ ಇದ್ದೇನೆ, ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದದೆ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗವು ಇಬ್ರಿಯರ ಪುಸ್ತಕದಲ್ಲಿಯೂ ಬರೆದಿರುವುದನ್ನು ನಾವು ನೋಡುತ್ತೇವೆ ಮತ್ತು ಇದು ಯೇಸು ಕ್ರಿಸ್ತನಿಗೆ ಅನ್ವಯಿಸಲಾಗಿದೆ. ಇದು ಸತ್ಯವೇದದಲ್ಲಿನ ಅತಿ ಸುಂದರ ಚಿತ್ರಗಳಲ್ಲಿ ಒಂದಾಗಿರುತ್ತದೆ. ನೋಡಿರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಆತನು ಪುರುಷನಾಗಿ ಬೆಳೆದನು ಮತ್ತು 30 ವರ್ಷದವನಾದಾಗ ತನ್ನ ಇಹಲೋಕದ ಸೇವೆಯನ್ನು ಆರಂಭಿಸಿದನು. ಆತನು ತನ್ನ ಸೇವೆಯ ಅಂತ್ಯಕ್ಕೆ ಬಂದಾಗ, ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮಲ್ಲಿ ಯಾರಿದ್ದಾರೆ ಎಂಬುದಾಗಿ ಧೈರ್ಯದಿಂದ ಕೇಳಲು ಶಕ್ತನಾಗಿದ್ದನು. ಹೌದು ಪ್ರಿಯರೇ, ಆತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು ಆಗಿದ್ದನು. ಆತನು ತನಗೆ ಬೇಕಾದ ದಿನದಲ್ಲಿ ಈ ಲೋಕದಿಂದ ಹೊರಗೆ ಹೋಗಿ ಪರಲೋಕಕ್ಕೆ ಹಿಂದಿರುಗಿ ಈ ಲೋಕವನ್ನು ಪಾಪದಲ್ಲಿಯೂ ನಮ್ಮನ್ನು ಪಾಪದ ದಾಸತ್ವದಲ್ಲಿಯೂ ಬಿಟ್ಟು ಬಿಡಬಹುದಾಗಿತ್ತು. ಆದರೆ ಆತನು ನಮ್ಮನ್ನು ಪ್ರೀತಿಸಿದನು. ನೋಡಿರಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆದ್ದರಿಂದ ಆತನ ಕಿವಿಯು ಸಲಾಕೆಯಿಂದ ಚುಚ್ಚಲ್ಪಡಲಿಲ್ಲ. ಅದರ ಬದಲಾಗಿ ಕ್ರೂಜೆಯ ಮೇಲೆ ಸಾಯುವುದಕ್ಕೆ ಆತನಿಗೆ ದೇಹವು ಕೊಡಲ್ಪಟ್ಟಿತ್ತು. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ವಿಮೋಚನಾ ಕಾಂಡದಲ್ಲಿ ಕೊಡಲ್ಪಟ್ಟಿರುವ ನಿಯಮಕ್ಕೆ ಹಿಂದಿರುಗಿ ಹೋಗಿ ನೋಡುವುದಾದರೆ, ಯಜಮಾನನು ದಾಸನಿಗೆ ಮದುವೆ ಮಾಡಿಸಿದರೆ ಮತ್ತು ಆ ದಾಸನು ತನ್ನ ಹೆಂಡತಿಯನ್ನು ಪ್ರೀತಿಸಿದರೆ ಅವನು ದಾಸತ್ವದಲ್ಲಿಯೇ ತನ್ನ ಹೆಂಡತಿಯೊಂದಿಗೆ ಮುಂದುವರಿಯಲು ಆಯ್ಕೆ ಮಾಡಿಕೊಳ್ಳಬಹುದಾಗಿತ್ತು. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನಿಗೂ ಸಭೆಯೆಂಬ ವಿಶ್ವಾಸಿಗಳ ಗುಂಪನ್ನು ತನ್ನ ಹೆಂಡತಿಯಾಗಿ ಕೊಡಲ್ಪಟ್ಟಿರುತ್ತದೆ. ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 9ನೇ ವಚನದಲ್ಲಿ, ನೀನು ನನಗೆ ಕೊಟ್ಟವರಿಗೋಸ್ಕರವೇ ಕೇಳಿಕೊಳ್ಳುತ್ತೇನೆ, ನಿನ್ನವರಾಗಿದ್ದಾರೆ ಎಂಬುದಾಗಿ ಹೇಳುತ್ತಾನೆ. ಹೌದು ಪ್ರಿಯರೇ, ಕರ್ತನು ನಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ಆತನು ನಮಗೋಸ್ಕರ ಕ್ರಯವನ್ನು ಕಟ್ಟಿರುತ್ತಾನೆ. ಆದರೆ ವಿಶೇಷವಾಗಿಯೂ ಆಸಕ್ತಿಕರವಾಗಿಯೂ ಇರುವ ಸಂಗತಿ ಏನೆಂದರೆ, ಆತನು ದಾಸತ್ವದಲ್ಲಿ ಉಳಿದುಕೊಳ್ಳಲಿಲ್ಲ. ಅದರ ಬದಲಾಗಿ ಆತನು ಮಹೋನ್ನತನಾದ ದೇವರ ಬಲಗಡೆಗೆ ಏರಿ ಹೋದನು ಮತ್ತು ಒಂದು ದಿನ ಆತನು ನಮ್ಮನ್ನು ಪಾಪದ ದಾಸತ್ವದಿಂದ ಬಿಡಿಸಿಕೊಂಡು ಹೋಗಲು ತಿರುಗಿ ಬರಲಿದ್ದಾನೆ. ನೋಡಿರಿ, ಆತನೊಬ್ಬನೇ ಅದನ್ನು ಮಾಡಲು ಶಕ್ತನಾಗಿದ್ದಾನೆ. ಅದು ಎಂಥ ಅದ್ಭುತಕರವಾಗಿದೆಯಲ್ಲವೇ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 11ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಇದಲ್ಲದೆ ಆ ಯಾಜಕರೆಲ್ಲರೂ ದಿನಾಲು ಸೇವೆ ಮಾಡುತ್ತಾ ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂಥ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಾ ನಿಂತುಕೊಂಡಿರುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯಜ್ಞಗಳು ಕೇವಲ ಪಾಪವನ್ನು ಮುಚ್ಚಿ ಹಾಕಬಹುದಾಗಿದ್ದವು. ಅವು ಬರೀ ಪ್ರಾಯಶ್ಚಿತ್ತವಾಗಿದ್ದವು. ಆದರೆ ಅವು ಪಾಪಗಳನ್ನು ಎಂದಿಗೂ ತೆಗೆದುಹಾಕಲಿಲ್ಲ. ನೋಡಿರಿ, ಮನುಷ್ಯನು ಪಾಪಿಯಾಗಿರುವನು ಮತ್ತು ಪಾಪದ ಪ್ರಶ್ನೆಯು ಇನ್ನೂ ಬಗೆಹರಿಸಲ್ಪಟ್ಟಿರುವುದಿಲ್ಲ ಎಂಬುದನ್ನು ಆ ಯಜ್ಞಗಳು ಜ್ಞಾಪಿಸುವಂಥವುಗಳಾಗಿದ್ದವು. ಬನ್ನಿರಿ ಪ್ರಿಯರೇ, ಕೊನೆಯದಾಗಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 12ನೇ ವಚನವನ್ನು ಓದಿಕೊಳ್ಳೋಣ. ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆತನು ಯಾಕೆ ಕೂತುಕೊಂಡಿರುವನು? ಆತನಿಗೆ ಆಯಾಸವಾಗಿದೆಯೋ ಅಥವಾ ತಾನು ಏನನ್ನೂ ಮಾಡಲು ಇಷ್ಟಪಡದೆ ಕೂತುಕೊಂಡಿರುವನೋ? ಇಲ್ಲ ಪ್ರಿಯರೇ,
ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಕೆಲಸವನ್ನು ಮುಕ್ತಾಯಗೊಳಿಸಿ ಕೂತುಕೊಂಡಿರುವನು. ಅದು ಯಾವುದೆಂದರೆ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸುವುದೇ ಆಗಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕಾರ್ಯಕ್ರಮವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ಕರ್ತನಾದ ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತವನ್ನು ನಮಗಾಗಿ ಸುರಿಸಿದನು. ನಮ್ಮನ್ನು ಪಾಪದಿಂದ ವಿಮೋಚಿಸಲು ತನ್ನ ಸ್ವಪ್ರಾಣವನ್ನೇ ಕ್ರೂಜೆಯ ಮೇಲೆ ಸಮರ್ಪಿಸಿದನು. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ. ನೋಡಿರಿ, ಈ ಶ್ರೇಷ್ಠ ಮಹಾಯಾಜಕನು ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು. ಮತ್ತು ಒಂದು ದಿನ ಆತನು ತನ್ನ ಮಕ್ಕಳನ್ನು ತನ್ನ ಬಳಿಗೆ ಕರೆದುಕೊಂಡು ಹೋಗಲು ಅತೀ ಬೇಗನೆ ಬರಲಿದ್ದಾನೆ. ಆತನು ಹೀಗೆ ವಾಗ್ದಾನ ಮಾಡಿದ್ದಾನೆ, ನಾನಿರುವಂಥ ಸ್ಥಳದಲ್ಲಿ ನೀವೂ ಸಹ ಇರಬೇಕೆಂದು. ಇದು ಎಂಥ ಭಾಗ್ಯಕರವಾದಂಥ ನಿರೀಕ್ಷೆಯಲ್ಲವೇ? ಹೌದು ಪ್ರಿಯರೇ, ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಆದ್ದರಿಂದ ಇನ್ನೂ ಕೃಪಾ ಸಮಯವಿರುವಾಗಲೇ ಯೇಸು ಕ್ರಿಸ್ತನಿಗೆ ನಮ್ಮ ಜೀವಿತವನ್ನು ಸಮರ್ಪಿಸಿಕೊಳ್ಳೋಣ ಮತ್ತು ಈಗಲೇ ನಮ್ಮ ಹೃದಯದಲ್ಲಿ ಆತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಆತನ ಮಹಿಮೆಯುಳ್ಳ ರಾಜ್ಯಕ್ಕೆ ಬಾಧ್ಯಸ್ಥರಾಗೋಣ. ಕರ್ತನು ತಾನೇ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಪ್ರಿಯರೇ, ಉತ್ತೇಜನ ಎಂಬ ಮುಖ್ಯ ಪ್ರಸ್ತಾಪವನ್ನು ಹೊಂದಿರುವ ಇಬ್ರಿಯರಿಗೆ ಬರೆದ ಪತ್ರಿಕೆಯ 10ನೇ ಅಧ್ಯಾಯದ 1ನೇ ವಚನದಿಂದ 12ನೇ ವಚನಗಳವರೆಗೆ ಧ್ಯಾನವನ್ನು ವೀಕ್ಷಿಸಿ, ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು ಎಂಬುದನ್ನು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಂಡೆವು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸ್ವಂತ ತನ್ನ ದೇಹದ ಮೂಲಕ ನೆರವೇರಿಸಿ ತಂದೆಯ ಬಲಗಡೆಯಲ್ಲಿ ಕೂತುಕೊಂಡಿದ್ದಾನೆ. ಪ್ರಿಯರೇ, ಆತನು ನಮಗೆ ಒದಗಿಸಿರುವ ರಕ್ಷಣೆಯನ್ನು ಬಹಳ ಭಯಭಕ್ತಿಯಿಂದ ಕಾಪಾಡಿಕೊಳ್ಳೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ನಾಮಕ್ಕೆ ಮಹಿಮೆಯಾಗಲಿ. ನಮ್ಮ ಜೀವಿತದಲ್ಲಿ ನೀನು ಒದಗಿಸಿಕೊಟ್ಟಂಥ ಮಹಾಕೃಪಾ ರಕ್ಷಣಾ ಭಾಗ್ಯಕ್ಕಾಗಿ ನಿನಗೆ ಸ್ತೋತ್ರ. ಅನುದಿನವೂ ನಮ್ಮ ರಕ್ಷಣೆಯಲ್ಲಿ ಸಂತೋಷ ಪಡುತ್ತಾ ನಿತ್ಯ ಜೀವದ ನಿರೀಕ್ಷೆಯಲ್ಲೇ ನಾವು ಮುನ್ನಡೆಯೋದಕ್ಕೆ ಸಹಾಯ ಮಾಡು. ಸೈತಾನನ ಕುತಂತ್ರಗಳಿಂದ, ಲೋಕದ ವಿಚಾರಗಳಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಿ ನಡೆಸು. ತಂದೆಯಾದ ದೇವರೇ, ನಿನ್ನ ಬಳಿ ಬಂದು ಬೇಡುವಂಥ ಒಂದೊಂದು ಜೀವಿತದಲ್ಲಿ ನಿನ್ನ ವಾಕ್ಯಗಳ ಮೂಲಕ ಕಾರ್ಯ ಮಾಡಬೇಕಾಗಿ ಬೇಡುತ್ತೇವೆ ಸ್ವಾಮಿ. ನಿನ್ನಿಂದ ಹೊಂದಿದಂಥ ಕೃಪಾ ಆಶೀರ್ವಾದಗಳನ್ನು ಯಾವಾಗಲೂ ಹೊಂದಿಕೊಂಡು ಮುಂದೆ ಸಾಗುವಾಗ ನಿನ್ನನ್ನೇ ದೃಷ್ಟಿಸುವುದಕ್ಕೆ ಸಹಾಯ ಮಾಡು. ಎಲ್ಲರ ಜೀವಿತದಲ್ಲಿ ನಿನ್ನ ಚಿತ್ತವೇ ನೆರವೇರಲ್ಪಡಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ದೇವರ ವಾಕ್ಯದ ಧ್ಯಾನದ ಮೂಲಕ ಬಹು ಅಮೂಲ್ಯವಾದ ಸತ್ಯಗಳನ್ನು ತಿಳಿದುಕೊಂಡಿರುವ ನಾವು ಇನ್ನೂ ಅನೇಕರು ದೇವರನ್ನು ಕಂಡುಕೊಳ್ಳುವಂತಾಗಲು ಪ್ರಯತ್ನಿಸಬೇಕಲ್ಲವೇ? ಆದುದರಿಂದ ಹಿಂದೆ ನಾವು ತಿಳಿಸುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ನಮ್ಮೊಂದಿಗೆ ಈ ಸೇವೆಯಲ್ಲಿ ಪಾಲುಗಾರರಾಗಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಸಂಧಿಸೋಣ. ವಂದನೆಗಳು.